ಪವರ್ ಶೇರಿಂಗ್ ನ ಫೈಟ್ ಜೀವಂತವಾಗಿ ಇರೋ ಬೆನ್ನಲ್ಲೇ ಹಲವು ನಾಯಕರು ಹಲವು ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಕೃಷ್ಣ ಬೈರೇಗೌಡರ ಸರತು ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ರ ಸಚಿವ ಕೃಷ್ಣ ಬೈರೇಗೌಡರು ಅನ್ನೋದು ಚರ್ಚೆ. ಡಿಕೆ ಶಿವಕುಮಾರ್ಗೆ ಒಳ್ಳೆ ಸಮಯ ಬರಲಿ, ಒಳ್ಳೇದಾಗ್ಲಿ. ಡಿಕೆ ಶಿವಕುಮಾರ್ ಬಹಳ ವರ್ಷದಿಂದ ರಾಜಕೀಯದಲ್ಲಿದ್ದಾರೆ. ಯಾರ್ಯಾರ ಜೀವನದಲ್ಲಿ ಏನ್ ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ. ಹೀಗಂತ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಅನ್ನು ಬೀಸಿದ್ರ ಕೃಷ್ಣ ಬೈರೇಗೌಡರು ಅನ್ನೋದು ಪ್ರಶ್ನೆ. ಎರಡು ಆಯಾಮದಲ್ಲಿ ಇದನ್ನು ನೋಡಬಹುದು. ಒಂದು, ಡಿಕೆ ಶಿವಕುಮಾರ್ ಅವರು ತಮ್ಮ ಶಾಸಕರ ಬಲವನ್ನ ವೃದ್ಧಿಸಿಕೊಳ್ತಾ ಇದ್ದಾರೆ ಅಂತ. ಬಿಕಾಸ್ ಅಲ್ಟಿಮೇಟ್ಲಿ ಯಾರು ಡಿಸೈಡ್ ಮಾಡ್ತಾರೆ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ಶಾಸಕಾಂಗ ಪಕ್ಷದ ಸಭೆ. ಸೊ ಶಾಸಕರನ್ನ ವೃದ್ಧಿಸಿಕೊಳ್ತಾ ಇದ್ದಾರೆ, ಕುತೂಹಲ ಇದೆ. ಅವರು ಆ ರೀತಿ ನನ್ನ ಸಮಯ ಬರುತ್ತೆ, ನನಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಏನು ಅಷ್ಟು ಹೇಳಬಾರ್ದು ಅಂತ ಹೇಳಿದ್ರೆ ಇನ್ನು ಹಾಗಾದರೆ ಮಾತಾಡುವಾಗ ನಾವು ಪ್ರತಿಯೊಂದು ಅಕ್ಷರವನ್ನು ಭಾಳ ಅಳೆದು ತೂಕ ಹಾಕಿ ಮಾತಾಡಬೇಕು ಅಂತಂದರೆ ಭಾಳ ಸೆಲ್ಫ್ ಗವರ್ನೆನ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಭಾಳ ನಾವು ಜನಪರವಾದಂಥ ಸರ್ಕಾರವನ್ನು ಕೊಡ್ತಾ ಇದ್ದೇವೆ. ಇತ್ತೀಚೆಗೆ ಉಪಚುನಾವಣೆಯಲ್ಲಿ ಬಂದಿರೋ ಫಲಿತಾಂಶನೇ ಅದಕ್ಕೆ ಸಾಕ್ಷಿ. ನಾನು ಸುಮ್ಮನೆ ಹೇಳ್ಕೊಳ್ಳೋಕೆ ಹೇಳ್ತಾ ಇರೋದಲ್ಲ. ಇಲ್ಲಿ ಮಾನ್ಯ ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳು, ಅವರ ಕ್ಷೇತ್ರದಲ್ಲಿ ದಳ MLA ಇದ್ದಿದ್ದ ಕಡೆ ಕಾಂಗ್ರೆಸ್ ಗೆದ್ದಿದೆ. ಮತ್ತೊಂದು ಕಡೆ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು, ಅವರ ಕ್ಷೇತ್ರ, ಅವರು ಮಾಜಿ ಮುಖ್ಯಮಂತ್ರಿಗಳು, ಅಲ್ಲಿ BJP MLA ಇದ್ದಿದ್ದ ಕಡೆ ಈ ಬಾರಿ ಕಾಂಗ್ರೆಸ್ ಗೆದ್ದಿದೆ. ಅವರ ಕುಟುಂಬದವರ ವಿರುದ್ಧ ಇವತ್ತು ಕಾಂಗ್ರೆಸ್ ಗೆದ್ದಿದೆ ಅಂತ ಹೇಳಿದ್ರೆ ಜನ ಕಾಂಗ್ರೆಸ್ ಗೆಲ್ಸಿದ್ದಾರೆ ಅಂತ ಹೇಳಿದ್ರೆ ಜನರಿಗೆ ಕಾಂಗ್ರೆಸ್